ಮೈಸೂರಿನಲ್ಲಿ ಮುಂದುವರೆದು ಮಾತನಾಡ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಯಡಿಯೂರಪ್ಪ ಅವರ ವಿಚಾರವನ್ನು ಪ್ರಸ್ತಾಪಿಸುತ್ತಾರೆ. ಯಡಿಯೂರಪ್ಪ ಮೇಲೆ ಪೋಕ್ಸೋ ಕೇಸ್ ಇದೆ, ಕೋರ್ಟ್ ದಯೆಯಿಂದ ಬಿಎಸ್ವೈ ಬಚಾವಾಗಿದ್ದಾರೆ, ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಜೈಲಲ್ಲಿರಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿರುವಂಥದ್ದು. ಇದು ಸಿಎಂ ಸಿದ್ದರಾಮಯ್ಯನವರ ಮೇಲೆ ಬಂದಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಜೆಡಿಎಸ್ ನಡೆಸ್ತಾ ಇರುವಂತಹ ಪಾದಯಾತ್ರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಆಡಿರುವಂತಹ ಮಾತು. ನಾನು ಸುಳ್ಳುಗಳಿಗೆ ಹೆದರೋದಿಲ್ಲ, ಸರ್ಕಾರ ಅಸ್ಥಿರತೆಗೆ ಬಿಜೆಪಿ ಮತ್ತು ಜೆಡಿಎಸ್ ಯತ್ನ ಮಾಡ್ತಾ ಇದೆ, ಅದರ ಭಾಗವೇ ಈ ಪಾದಯಾತ್ರೆ, ಇದಕ್ಕೆಲ್ಲ ಹೆದರೋ ಜಾಯಮಾನ ನಮ್ದಲ್ಲ ಅನ್ನುವ ರೀತಿಯಲ್ಲಿ ಉತ್ತರವನ್ನು ಈಗ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಕೊಟ್ಟಿರುವಂಥದ್ದು. ಒಂದು ಕಡೆ ನಾನು ಸುಳ್ಳಿಗೆ ಹೆದರಲ್ಲ ಅಂತಾರೆ, ಜನಾಂದೋಲನ ಪಾದಯಾತ್ರೆಯನ್ನು ಮಾಡ್ತಾರೆ. ನನಗೆ ಗೊತ್ತಿಲ್ಲ. ಸೆಕ್ರೆಟರಿ ಹೊಸ ಚೀಫ್ ಸೆಕ್ರೆಟರಿ ಆಗಿದ್ದು ಭೇಟಿ ಮಾಡೋಕ್ಕೆ ಅಷ್ಟು ಗೊತ್ತು ನನಗೆ. ಹೊಸ ಚೀಫ್ ಸೆಕ್ರೆಟರಿ ಆದಮೇಲೆ ಅವರು ಡೆಲ್ಲಿಗೆ ಹೊಂಟೋಗಿದ್ರು ಗವರ್ನರ್, ಅವರು ಊರಿನಿರಲಿಲ್ಲ, ಅವ್ರು ಬಂದ ಮೇಲೆ ಭೇಟಿ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಕೆಪಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೆಪಿ ನಾಗರಾಜ್, ಒಂದು ಕಡೆ ನಾನು ಸುಳ್ಳಿಗೆ ಹೆದರಲ್ಲ ಅಂತಾರೆ, ಜನಾಂದೋಲನ ಯಾತ್ರೆಯನ್ನು ಮಾಡ್ತಾರೆ, ನಾವು ಸುಳ್ಳಿಗೆ ಹೆದರಲ್ಲ ಅಂತಾರೆ, ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳ ಭ್ರಷ್ಟಾಚಾರವನ್ನು ಬಯಲಿಗೆ ಇರ್ತೀವಿ ಅಂತಾರೆ, ನಾವು ಸುಳ್ಳಿಗೆ ಹೆದರಲ್ಲ ಅಂತಾರೆ, ಮತ್ತೊಂದು ಕಡೆ ಯಡಿಯೂರಪ್ಪನ ವಿಚಾರವನ್ನು ಪ್ರಸ್ತಾಪಿಸ್ತಾರೆ. ಏನಿದು ಸಿದ್ದರಾಮಯ್ಯನವರ ಹಕ್ಕಿಕತ್ತು ಅಂತ? ಅಲ್ಲ, ಇದು ಸಹಜ ಕೂಡ. ಯಾವಾಗಲೂ ಕೂಡ ವಿರೋಧ ಪಕ್ಷಗಳ ಹೇಳಿಕೆಗಳಿಗೆ ಮೌನವಾಗಿದ್ಬಿಟ್ರೆ ವಿರೋಧ ಪಕ್ಷಗಳ ಹೇಳಿಕೆಯೇ ಸತ್ಯ ಅನ್ನುವಂಥ ರೀತಿಯಲ್ಲಿ ಆಗ್ಬಿಡುತ್ತೆ. ಹಾಗಾಗಿ ರಾಜಕೀಯವಾಗಿ ಇವತ್ತಿನ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆಗಳು ಸಹಜವಾಗಿ ಇರುವಂತಹದ್ದು. ಅದರಲ್ಲೇನು ದೊಡ್ಡ ಮಟ್ಟದ ವಿಶೇಷತೆ ಅಥವಾ ದೊಡ್ಡ ಮಟ್ಟದ ಗೋಪ್ಯತೆ ಏನಿಲ್ಲ. ಇವತ್ತು ಬೆಳಿಗ್ಗೆ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಇವತ್ತು ಬೆಳಿಗ್ಗೆ 10 ಗಂಟೆಗೆ ಮಹತ್ತರವಾದಂತಹ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ರು. ಅಲ್ಲಿ ಪ್ರಮುಖವಾಗಿ ಹಲವು ದಾಖಲೆಗಳ ಬಿಡುಗಡೆ ಮಾಡ್ಬೋದು ಅನ್ನುವಂಥ ನಿರೀಕ್ಷೆಗಳಿತ್ತು. ಆದರೆ ದಿಢೀರ್ನೆ ಆ ಪತ್ರಿಕಾಗೋಷ್ಠಿಯು ಕೂಡ ರದ್ದಾಯಿತು. ಆ ನಂತರದಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿರುವಂತಹ ಸಿದ್ದರಾಮಯ್ಯನವರು ನೇರವಾಗಿ ದೋಸ್ತಿಗಳ ವಿರುದ್ಧ ದೊಡ್ಡ ಮಟ್ಟದ ವಾಗ್ದಾಳಿಯನ್ನೇ ಕೂಡ ನಡೆಸಿದ್ದಾರೆ. ಮೈಸೂರಿನಲ್ಲಿ ಇದೇ ಆಗಸ್ಟ್ 9ನೇ ತಾರೀಕು ನಡೀತಾ ಇರುವಂತಹ ಕಾಂಗ್ರೆಸ್ನ ಬೃಹತ್ ಸಮಾವೇಶದಲ್ಲಿ ಎರಡೂ ಪಕ್ಷಗಳಾದ ಜೆಡಿಎಸ್ ಮತ್ತು ಬಿಜೆಪಿಯ ಎರಡೂ ಪಕ್ಷಗಳ ಎಲ್ಲ ಹಗರಣಗಳನ್ನು ಕೂಡ ನಾನು ಬಿಚ್ಚಿಡ್ತೇನೆ, ಇವತ್ತೇ ಆ ದಾಖಲೆಗಳನ್ನ ನಾನು ಕೊಡಬೇಕಾಗಿತ್ತು, ಆದರೆ ಸಮಾವೇಶದಲ್ಲಿ ಆ ದಾಖಲೆಗಳನ್ನ ಬಿಡುಗಡೆ ಮಾಡೋಣ ಅಂತ ನಿರ್ಧಾರ ಮಾಡಿ ಪತ್ರಿಕಾಗೋಷ್ಠಿಯನ್ನು ರದ್ದು ಮಾಡಿದ್ದೇನೆ ಅನ್ನುವಂಥದ್ದನ್ನು ಹೇಳುವ ಮೂಲಕವಾಗಿ ಭಾನುವಾರ 9ನೇ ತಾರೀಕಿನ ಸಮಾವೇಶ ಬಹಳ ದೊಡ್ಡ ಮಟ್ಟದ ಕ್ಯೂರಿಯಾಸಿಟಿ ಇರುವಂತಹ ಸಮಾವೇಶ. 9ನೇ ತಾರೀಕಿನ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರ ಭಾಷಣವೂ ಕೂಡ ಬಹಳ ಮಹತ್ತರವಾದಂಥದ್ದಾಗಿರುತ್ತೆ. ಯಾಕಂದರೆ ಆ ಸಮಾವೇಶದಲ್ಲೇ ಕೆಲವೊಂದಿಷ್ಟು ಮಹತ್ತರವಾದಂತಹ ದಾಖಲೆಗಳನ್ನ ಬಿಡುಗಡೆ ಮಾಡ್ತೇನೆ ಎನ್ನುವಂಥದ್ದನ್ನು ಹೇಳಿದ್ದಾರೆ. ಅದು ಜೆಡಿಎಸ್ ಮತ್ತು ಬಿಜೆಪಿ ಅವರಿಗೆ ನೀಡಿದಂತಹ ಎಚ್ಚರಿಕೆಯ, ಅಥವಾ ನೀವಿನ್ನೂ ಮಾತು ಮುಂದುವರಿಸಿದ್ರೆ ಇನ್ನೊಂದಿಷ್ಟು ನಿಮ್ಮ ಹಗರಣಗಳನ್ನ ಬಿಚ್ಚಿಡ್ತೀನಿ ಅನ್ನುವಂತಹ ರೀತಿಯಾದಂತಹ ಬೆದರಿಕೆ ಅನ್ನುವಂಥದ್ದು ಅರ್ಥವಾಗ್ತಾ ಇಲ್ಲ. ಆದರೆ ಒಂದಂತೂ ಸತ್ಯ, 9ನೇ ತಾರೀಕಿನ ಸಮಾವೇಶ ಕಾಂಗ್ರೆಸ್ಸು, 10ನೇ ತಾರೀಕಿನ ಬಿಜೆಪಿ ಮತ್ತು ಜೆಡಿಎಸ್ನ ಸಮಾವೇಶ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಬಿರುಗಾಳಿಯನ್ನಂತೂ ಸೃಷ್ಟಿ ಮಾಡ್ತಾ ಇದೆ. ಓಕೆ, ಥ್ಯಾಂಕ್ ಯು ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.